ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ತಂದೆ ತಾಯಿ ಬಿಟ್ಟು ಮಕ್ಕಳು ಮನೆ ತೊರೆದು ಹೋಗ್ತಾ ಇದ್ದಾರೆ. ಸಿಬ್ಬಂದಿಯ ಕಾಟ ತಾಳಲಾರದೆ ಮತ್ತೊಂದು ಕಡೆ ಸಾಲು ಸಾಲು ಆತ್ಮಹತ್ಯೆಯ ಪ್ರಕರಣಗಳು ಸಿಬ್ಬಂದಿಯ ಕಾಟದಿಂದ ಬೆಳಕಿಗೆ ಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫೈನಾನ್ಸ್ ಸಿಬ್ಬಂದಿ ಕಾಟ, ವೃದ್ಧರ ಪರದಾಟ, ಕಿರುಕುಳಕ್ಕೆ ಹೆತ್ತವರನ್ನ ಬಿಟ್ಟು ಹೋದ ಮಕ್ಕಳು. ರಾಜ್ಯದಲ್ಲಿ ಬಡ್ಡಿ ದಂಧೆಕೋರರ ಉಪಟಳ ಮಿತಿ ಮೀರಿದೆ. ಸಿದ್ದರಾಮಯ್ಯ ಸರ್ಕಾರ ಬುಟ್ಟಿಯೊಳಗಿನ ಹಾವಿನಂತೆ ಸುಗ್ರೀವಾಜ್ಞೆಯನ್ನ ಇಂದು ಬಿಡ್ತೇವೆ ನಾಳೆ ಬಿಡ್ತೇವೆ ಅಂತ ಕಾಲ ಮುಂದೂಡ್ತಲೇ ಇದೆ. ಅತ್ತ ಫೈನಾನ್ಸ್ ಕಾಟ ತಾಳಲಾರದೆ ಜನರು ಸಾವಿನ ದಾರಿ ಹಿಡಿತಾ ಇದ್ದಾರೆ. ಕೆಲಸ ಮಾಡೇ ಕಟ್ಬೇಕು ನೋಡ್ರಿ ಸರ್. ಕೆಲಸ ಅಲ್ರಿ, ಕೆಲಸ ಮಾಡೇ ಕಟ್ಬೇಕ್ರಿ. ಕೊಟ್ಟಿಲ್ಲ ಅಂತಲ್ಲ ನಾವು. ಹಾವೇರಿಯಲ್ಲೂ ಕೂಡ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಹಾವಳಿ ಜೋರಾಗಿದೆ. ಹಾನಗಲ್ ತಾಲೂಕು ಅಕ್ಕಿಹೊಳಿ ಗ್ರಾಮದ ಅಣ್ಣಪ್ಪ ಮಲಗುಂದ ಮನೆಗೆ ಮುಂಜಾನೆಯೇ ಬಂದ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಮನೆಯಲ್ಲೇ ಪಟ್ಟಾಂಗ ಹೂಡಿದ್ದ. ಕಟ್ಟಲ್ಲ ಅಂದಿಲ್ಲಲ್ರಿ ಸರ್. ಅಲ್ರಿ, ಕಟ್ಟಲ್ಲ ಅಂತ ಹೇಳಿಲ್ರಿ, ಕಟ್ತೇವಿ. ಮಗನಿಗೆ ಆರೋಗ್ಯ ಸರಿಯಿಲ್ಲ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಬಡ್ಡಿ ಕಾಸಿಗಾಗಿ ಮಾನವೀಯತೆ ಮರೆತು ಮೃಗದಂತೆ ವರ್ತಿಸಿದ್ದಾನೆ. ಸಾಲ ತೀರಿಸಲಾಗದೆ ಮಕ್ಕಳು ಹೆತ್ತವರನ್ನ ಬಿಟ್ಟು ಊರು ಖಾಲಿ ಮಾಡ್ತಿದ್ದು ವೃದ್ಧರು ಪಡಬಾರದ ಪಾಡನ್ನ ಪಡ್ತಿದ್ದಾರೆ. ಮನೆಗೋಡೆ ಮೇಲೆ ಬರೆದು ಬಂದಿದ್ದೀರಾ? ಇಂತಹ ಅಮಾನುಷ ವರ್ತನೆ ಸಹಿಸೋದಿಲ್ಲ. ತಕ್ಷಣವೇ ಅದನ್ನ ಅಳಿಸಬೇಕು ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಯಾರ್ಯಾರು ಮನೆ ಮುಂದೆ ಬರೆದಿದಾರ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಇದರಿಂದ ಯಾರ್ಯಾರು ಬರೆದಿದಾರ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಅವ್ರ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿ ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯೋದು? ಸರ್ಕಾರದ ಸುಗ್ರೀವಾಜ್ಞೆ ಅಸ್ತ್ರಕ್ಕೂ ಕೂಡ ಫೈನಾನ್ಸ್ ಕಂಪನಿಗಳು ಬಗ್ಗಿದಂತೆ ಕಾಣ್ತಾ ಇಲ್ಲ. ಇನ್ನಾದ್ರೂ ದಂಡಂ ದಶಗುಣಂ ಪ್ರಯೋಗವಾಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ತಂದೆ ತಾಯಿ ಬಿಟ್ಟು ಮಕ್ಕಳು ಮನೆ ತೊರೆದು ಹೋಗ್ತಾ ಇದ್ದಾರೆ. ಸಿಬ್ಬಂದಿಯ ಕಾಟ ತಾಳಲಾರದೆ ಮತ್ತೊಂದು ಕಡೆ ಸಾಲು ಸಾಲು ಆತ್ಮಹತ್ಯೆಯ ಪ್ರಕರಣಗಳು ಸಿಬ್ಬಂದಿಯ ಕಾಟದಿಂದ ಬೆಳಕಿಗೆ ಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫೈನಾನ್ಸ್ ಸಿಬ್ಬಂದಿ ಕಾಟ, ವೃದ್ಧರ ಪರದಾಟ, ಕಿರುಕುಳಕ್ಕೆ ಹೆತ್ತವರನ್ನ ಬಿಟ್ಟು ಹೋದ ಮಕ್ಕಳು. ರಾಜ್ಯದಲ್ಲಿ ಬಡ್ಡಿ ದಂಧೆಕೋರರ ಉಪಟಳ ಮಿತಿ ಮೀರಿದೆ. ಸಿದ್ದರಾಮಯ್ಯ ಸರ್ಕಾರ ಬುಟ್ಟಿಯೊಳಗಿನ ಹಾವಿನಂತೆ ಸುಗ್ರೀವಾಜ್ಞೆಯನ್ನ ಇಂದು ಬಿಡ್ತೇವೆ ನಾಳೆ ಬಿಡ್ತೇವೆ ಅಂತ ಕಾಲ ಮುಂದೂಡ್ತಲೇ ಇದೆ. ಅತ್ತ ಫೈನಾನ್ಸ್ ಕಾಟ ತಾಳಲಾರದೆ ಜನರು ಸಾವಿನ ದಾರಿ ಹಿಡಿತಾ ಇದ್ದಾರೆ. ಕೆಲಸ ಮಾಡೇ ಕಟ್ಬೇಕು ನೋಡ್ರಿ ಸರ್. ಅಲ್ರಿ, ಕೆಲಸ ಮಾಡೇ ಕಟ್ಬೇಕ್ರಿ. ಕೊಟ್ಟಿಲ್ಲ ಅಂತಲ್ಲ ನಾವು. ಹಾವೇರಿಯಲ್ಲೂ ಕೂಡ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಹಾವಳಿ ಜೋರಾಗಿದೆ. ಹಾನಗಲ್ ತಾಲೂಕು ಅಕ್ಕಿಹೊಳಿ ಗ್ರಾಮದ ಅಣ್ಣಪ್ಪ ಮಲಗುಂದ ಮನೆಗೆ ಮುಂಜಾನೆಯೇ ಬಂದ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಮನೆಯಲ್ಲೇ ಪಟ್ಟಾಂಗ ಹೂಡಿದ್ದ. ಕಟ್ಟಲ್ಲ ಅಂದಿಲ್ಲಲ್ರಿ ಸರ್. ಅಲ್ರಿ, ಕಟ್ಟಲ್ಲ ಅಂತ ಹೇಳಿಲ್ರಿ, ಕಟ್ತೇವಿ. ಮಗನಿಗೆ ಆರೋಗ್ಯ ಸರಿಯಿಲ್ಲ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಬಡ್ಡಿ ಕಾಸಿಗಾಗಿ ಮಾನವೀಯತೆ ಮರೆತು ಮೃಗದಂತೆ ವರ್ತಿಸಿದ್ದಾನೆ. ಸಾಲ ತೀರಿಸಲಾಗದೆ ಮಕ್ಕಳು ಹೆತ್ತವರನ್ನ ಬಿಟ್ಟು ಊರು ಖಾಲಿ ಮಾಡ್ತಿದ್ದು ವೃದ್ಧರು ಪಡಬಾರದ ಪಾಡನ್ನ ಪಡ್ತಿದ್ದಾರೆ. ಮನೆಗೋಡೆ ಮೇಲೆ ಬರೆದು ಬಂದಿದ್ದೀರಾ? ಇಂತಹ ಅಮಾನುಷ ವರ್ತನೆ ಸಹಿಸೋದಿಲ್ಲ. ತಕ್ಷಣವೇ ಅದನ್ನ ಅಳಿಸಬೇಕು ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಯಾರ್ಯಾರು ಮನೆ ಮುಂದೆ ಬರೆದಿದಾರ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಇದರಿಂದ ಯಾರ್ಯಾರು ಬರೆದಿದಾರ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಅವ್ರ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿ ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯೋದು? ಸರ್ಕಾರದ ಸುಗ್ರೀವಾಜ್ಞೆ ಅಸ್ತ್ರಕ್ಕೂ ಕೂಡ ಫೈನಾನ್ಸ್ ಕಂಪನಿಗಳು ಬಗ್ಗಿದಂತೆ ಕಾಣ್ತಾ ಇಲ್ಲ. ಇನ್ನಾದ್ರೂ ದಂಡಂ ದಶಗುಣಂ ಪ್ರಯೋಗವಾಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ
ತಂದೆ ತಾಯಿ ಬಿಟ್ಟು ಮಕ್ಕಳು ಮನೆ ತೊರೆದು ಹೋಗ್ತಾ ಇದ್ದಾರೆ ಸಿಬ್ಬಂದಿಯ ಕಾಟ ತಾಳಲಾರದೆ. ಮತ್ತೊಂದು ಕಡೆ ಸಾಲು ಸಾಲು ಆತ್ಮಹತ್ಯೆಯ ಪ್ರಕರಣಗಳು ಸಿಬ್ಬಂದಿಯ ಕಾಟದಿಂದ ಬೆಳಕಿಗೆ ಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫೈನಾನ್ಸ್ ಸಿಬ್ಬಂದಿ ಕಾಟ, ವೃದ್ಧರ ಪರದಾಟ, ಕಿರುಕುಳಕ್ಕೆ ಹೆತ್ತವರನ್ನ ಬಿಟ್ಟು ಹೋದ ಮಕ್ಕಳು. ರಾಜ್ಯದಲ್ಲಿ ಬಡ್ಡಿ ದಂಧೆಕೋರರ ಉಪಟಳ ಮಿತಿ ಮೀರಿದೆ. ಸಿದ್ದರಾಮಯ್ಯ ಸರ್ಕಾರ ಬುಟ್ಟಿಯೊಳಗಿನ ಹಾವಿನಂತೆ ಸುಗ್ರೀವಾಜ್ಞೆಯನ್ನ ಇಂದು ಬಿಡ್ತೇವೆ, ನಾಳೆ ಬಿಡ್ತೇವೆ ಅಂತ ಕಾಲ ಮುಂದೂಡ್ತಲೇ ಇದೆ. ಅತ್ತ ಫೈನಾನ್ಸ್ ಕಾಟ ತಾಳಲಾರದೆ ಜನರು ಸಾವಿನ ದಾರಿ ಹಿಡಿತಾ ಇದ್ದಾರೆ. ಕೆಲಸ ಮಾಡೇ ಕಟ್ಬೇಕು ನೋಡ್ರಿ ಸರ್. ಕೆಲಸ ಮಾಡಿ ಅಲ್ರಿ, ಕೆಲಸ ಮಾಡೇ ಕಟ್ಬೇಕ್ರಿ. ಕೊಟ್ಟಿಲ್ಲ ಅಂತಲ್ಲ ನಾವು. ಹಾವೇರಿಯಲ್ಲೂ ಕೂಡ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಹಾವಳಿ ಜೋರಾಗಿದೆ. ಹಾನಗಲ್ ತಾಲೂಕು ಅಕ್ಕಿಹೊಳಿ ಗ್ರಾಮದ ಅಣ್ಣಪ್ಪ ಮಲಗುಂದ ಮನೆಗೆ ಮುಂಜಾನೆಯೇ ಬಂದ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಮನೆಯಲ್ಲೇ ಪಟ್ಟಾಂಗ ಹೂಡಿದ್ದ. ಪರಿಸ್ಥಿತಿ ನಿಮ್ ಕಷ್ಟಕ್ಕೆ ತಿಕ್ಕಂದಿರ್ತೀರಿ, ಹೌದಲ್ರಿ? ಹೌದ್ರಿ, ಕಟ್ಟಬೇಕನ್ನ ಹೌದಲ್ರಿ? ಕಟ್ಟದಲ್ರಿ, ಕಟ್ಟಲ್ಲ ಅಂದಿಲ್ಲಲ್ರಿ ಸರ್. ನೀವು ಒಂದು ವ್ಯವಹಾರ ಮಾಡ್ತೀರ ಅಲ್ರಿ, ಕಟ್ಟಲ್ಲ ಅಂತ ಹೇಳಿಲ್ರಿ, ಕಟ್ತೇವಿ. ಮಗನಿಗೆ ಆರೋಗ್ಯ ಸರಿಯಿಲ್ಲ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಬಡ್ಡಿ ಕಾಸಿಗಾಗಿ ಮಾನವೀಯತೆ ಮರೆತು ಮೃಗದಂತೆ ವರ್ತಿಸಿದ್ದಾನೆ. ಸಾಲ ತೀರಿಸಲಾಗದೆ ಮಕ್ಕಳು ಹೆತ್ತವರನ್ನ ಬಿಟ್ಟು ಊರು ಖಾಲಿ ಮಾಡ್ತಿದ್ದು ವೃದ್ಧರು ಪಡಬಾರದ ಪಾಡನ್ನ ಪಡ್ತಿದ್ದಾರೆ. ಮನೆಗೋಡೆ ಮೇಲೆ ಬರೆದು ಬಂದಿದ್ದೀರಾ? ಇಂತಹ ಅಮಾನುಷ ವರ್ತನೆ ಸಹಿಸೋದಿಲ್ಲ. ತಕ್ಷಣವೇ ಅದನ್ನ ಅಳಿಸಬೇಕು ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಯಾರ್ಯಾರು ಮನೆ ಮುಂದೆ ಬರೆದಿದಾರ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿದ್ರ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀವಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಅವ್ರ ಮನೆ ಬಾಗಿಲಿಗೆ ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿ ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯೋದು? ಸರ್ಕಾರದ ಸುಗ್ರೀವಾಜ್ಞೆ ಅಸ್ತ್ರಕ್ಕೂ ಕೂಡ ಫೈನಾನ್ಸ್ ಕಂಪನಿಗಳು ಬಗ್ಗಿದಂತೆ ಕಾಣ್ತಾ ಇಲ್ಲ. ಇನ್ನಾದ್ರೂ ದಂಡಂ ದಶಗುಣಂ ಪ್ರಯೋಗವಾಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ತಂದೆ ತಾಯಿ ಬಿಟ್ಟು ಮಕ್ಕಳು ಮನೆ ತೊರೆದು ಹೋಗ್ತಾ ಇದ್ದಾರೆ ಸಿಬ್ಬಂದಿಯ ಕಾಟ ತಾಳಲಾರದೆ. ಮತ್ತೊಂದು ಕಡೆ ಸಾಲು ಸಾಲು ಆತ್ಮಹತ್ಯೆಯ ಪ್ರಕರಣಗಳು ಸಿಬ್ಬಂದಿಯ ಕಾಟದಿಂದ ಬೆಳಕಿಗೆ ಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಫೈನಾನ್ಸ್ ಸಿಬ್ಬಂದಿ ಕಾಟ, ವೃದ್ಧರ ಪರದಾಟ, ಕಿರುಕುಳಕ್ಕೆ ಹೆತ್ತವರನ್ನ ಬಿಟ್ಟು ಹೋದ ಮಕ್ಕಳು. ರಾಜ್ಯದಲ್ಲಿ ಬಡ್ಡಿ ದಂಧೆಕೋರರ ಉಪಟಳ ಮಿತಿ ಮೀರಿದೆ. ಸಿದ್ದರಾಮಯ್ಯ ಸರ್ಕಾರ ಬುಟ್ಟಿಯೊಳಗಿನ ಹಾವಿನಂತೆ ಸುಗ್ರೀವಾಜ್ಞೆಯನ್ನ ಇಂದು ಬಿಡ್ತೇವೆ, ನಾಳೆ ಬಿಡ್ತೇವೆ ಅಂತ ಕಾಲ ಮುಂದೂಡ್ತಲೇ ಇದೆ. ಅತ್ತ ಫೈನಾನ್ಸ್ ಕಾಟ ತಾಳಲಾರದೆ ಜನರು ಸಾವಿನ ದಾರಿ ಹಿಡಿತಾ ಇದ್ದಾರೆ. ಕೆಲಸ ಮಾಡೇ ಕಟ್ಬೇಕು ನೋಡ್ರಿ ಸರ್. ಕೆಲಸ ಮಾಡಿ ಅಲ್ರಿ, ಕೆಲಸ ಮಾಡೇ ಕಟ್ಬೇಕ್ರಿ. ಕೊಟ್ಟಿಲ್ಲ ಅಂತಲ್ಲ ನಾವು. ಹಾವೇರಿಯಲ್ಲೂ ಕೂಡ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಹಾವಳಿ ಜೋರಾಗಿದೆ. ಹಾನಗಲ್ ತಾಲೂಕು ಅಕ್ಕಿಹೊಳಿ ಗ್ರಾಮದ ಅಣ್ಣಪ್ಪ ಮಲಗುಂದ ಮನೆಗೆ ಮುಂಜಾನೆಯೇ ಬಂದ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಮನೆಯಲ್ಲೇ ಪಟ್ಟಾಂಗ ಹೂಡಿದ್ದ. ಪರಿಸ್ಥಿತಿ ನಿಮ್ ಕಷ್ಟಕ್ಕೆ ತಿಕ್ಕಂದಿರ್ತೀರಿ, ಹೌದಲ್ರಿ? ಕಟ್ಟಬೇಕನ್ನ ಹೌದಲ್ರಿ? ಕಟ್ಟದಲ್ರಿ, ಕಟ್ಟಲ್ಲ ಅಂದಿಲ್ಲಲ್ರಿ ಸರ್. ನೀವು ಒಂದು ವ್ಯವಹಾರ ಮಾಡ್ತೀರ ಅಲ್ರಿ, ಕಟ್ಟಲ್ಲ ಅಂತ ಹೇಳಿಲ್ರಿ, ಕಟ್ತೇವಿ. ಮಗನಿಗೆ ಆರೋಗ್ಯ ಸರಿಯಿಲ್ಲ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಬಡ್ಡಿ ಕಾಸಿಗಾಗಿ ಮಾನವೀಯತೆ ಮರೆತು ಮೃಗದಂತೆ ವರ್ತಿಸಿದ್ದಾನೆ. ಸಾಲ ತೀರಿಸಲಾಗದೆ ಮಕ್ಕಳು ಹೆತ್ತವರನ್ನ ಬಿಟ್ಟು ಊರು ಖಾಲಿ ಮಾಡ್ತಿದ್ದು ವೃದ್ಧರು ಪಡಬಾರದ ಪಾಡನ್ನ ಪಡ್ತಿದ್ದಾರೆ. ಮನೆಗೋಡೆ ಮೇಲೆ ಬರೆದು ಬಂದಿದ್ದೀರಾ? ಇಂತಹ ಅಮಾನುಷ ವರ್ತನೆ ಸಹಿಸೋದಿಲ್ಲ. ತಕ್ಷಣವೇ ಅದನ್ನ ಅಳಿಸಬೇಕು ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಯಾರ್ಯಾರು ಮನೆ ಮುಂದೆ ಬರೆದಿದಾರ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿದ್ರ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀವಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್